ನಮ್ಮ ಗಾಡಿಯನ್ನು ತೆಕೊಂಡು ಹೋಗುವ ಅಂತ ನಾನು ಕಾಯ್ತಾ ಇದ್ದೆ. ಹಾಟಲ್ಲಿ ಎಲ್ಲ ಫುಲ್ ಖುಷಿ ಆಗ್ತಿದೆ. ನಮ್ಮ ರಿಕ್ಷಾದವರು ನಮ್ಗೆ ಬಿಟ್ಟು ಹೋಗಿದ್ದಾರೆ ಈಗ ಬಸ್ ಸ್ಟ್ಯಾಂಡ್ ಹತ್ರ. ಇದರಿಂದ ಏನು ಮಾಡುದ, ಬಸ್ ಅಲ್ಲಿ ಹೋಗುದಂತ ಕ್ವಶನ್ ಇತ್ತು. ಮತ್ತೆ ನಾವು ಈಗ ಸಿಕ್ಕಾಪಟ್ಟೆ ನಿದ್ದೆ ಬರ್ತಾ ಇತ್ತು. ಸೊ ನಾನು ಚೋಚ ಹೋಗುವಾಗ ಉಂಟಲ್ಲ ಗಟ್ಟಿ ನಿದ್ರೆ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವ್ಲಾಗ್. ಇವತ್ತು ಏನಂದ್ರೆ ಸ್ಪೆಷಲ್ ವ್ಲಾಗ್ ಆಯ್ತಾ. ನಮ್ದು ಮನೆಗೊಂದು ನ್ಯೂ ಮೆಂಬರ್ ಬರ್ಲಿಕ್ಕೆ, ಫಸ್ಟ್ ಕಾರ್ ಬರ್ಲಿಕ್ಕೆ. ಸೊ ಅದು ಕಾರನ್ನು ನಾವು ತಕೊಂಡ್ ಬರ್ಲಿಕ್ಕೆ ಶೋರೂಮ್ಗೆ ಹೋಗ್ತಾ ಇದ್ದೇವೆ. ಸೊ ಯಾವ್ದು ಕಾರ್ ಅಂತ ನೀವು ನೋಡಿ ಮುಂದೆ ವಿಡಿಯೋದಲ್ಲಿ. ಸೊ ನಮ್ ಜೊತೆ ಬನ್ನಿ ಗೈಸ್. ಈಗ ನಾವು ಮನೆಯಿಂದ ಹೇಗೆ ಹೋಗುದಂದ್ರೆ, ನಮ್ಮ ಹತ್ರ ಇಲ್ಲಿ ಮನೆಯಲ್ಲಿ ಬೈಕ್ ಮಾತ್ರ ಇರೋದು. ಅದಕ್ಕೆ ನಾವು ಈಗ ಮೂವರು ಹೋಗ್ತಿದ್ದೇವೆ. ನಾನು, ನನ್ನ ಹೆಂಡತಿ ಮತ್ತೆ ನನ್ನ ತಮ್ಮ ಬಂದಿದ್ದಾನೆ. ನಾನು ಈಗ ಇಂಡಿಯಾದಲ್ಲಿ ಇದ್ದೇನಲ್ಲ. ಸೊ ನಾವು ಎಂತ ಅಂದ್ರೆ ರಿಕ್ಷಾದಿಂದ ಹೋಗ್ತೇವೆ. ರಿಕ್ಷಾದಿಂದ ಹೋಗಿ ಮತ್ತೆ ಟ್ಯಾಕ್ಸಿ ಆದ್ರೆ ಟ್ಯಾಕ್ಸಿ ಮಾಡಿ ಹೋಗಿ, ಯಾಕಂದ್ರೆ ಶೋರೂಮ್ಗೆ ಹೋಗ್ಲಿಕ್ಕೆ ಒಂದು 40 ಕಿಲೋಮೀಟರ್ ಉಂಟು, ಮ್ಯಾಂಗ್ಳೂರ್ ಸಿಟಿಗೆ ಹೋಗ್ಬೇಕು. ಹಾಗೆ ಹೋಗಿ ನಾವು ಗಾಡಿಯನ್ನು ತಗೊಂಡು ಬರ್ತೇವೆ. ಬನ್ನಿ ಗೈಸ್. ನಮ್ಮ ರಿಕ್ಷಾದವರು ನಮ್ಗೆ ಬಿಟ್ಟು ಹೋಗಿದ್ದಾರೆ ಈಗ ಬಸ್ ಸ್ಟ್ಯಾಂಡ್ ಹತ್ರ. ಇದರಿಂದ ಏನು ಮಾಡುದ, ಬಸ್ ಅಲ್ಲಿ ಹೋಗುದಂತ ಕ್ವಶನ್ ಇತ್ತು. ಮತ್ತೆ ನಾವು ಈಗ ಏನು ಮಾಡೋದಂದ್ರೆ ಅಲ್ಲಿ ಟ್ಯಾಕ್ಸಿ ಸ್ಟ್ಯಾಂಡ್ ಹತ್ರ ಹೋಗಿ ಟ್ಯಾಕ್ಸಿಯಲ್ಲಿ ಹೋಗಿ ಮತ್ತೆ ಗಾಡಿ ತರುವ ಅಂತ ಅಲ್ಲಿ ಹೋಗಿ. ನಾವು ಬಂದದ್ದಷ್ಟೇ ಅಲ್ಲ ಫಾರಿನ್ನಿಂದ. ಸೊ ಸಿಕ್ಕಾಪಟ್ಟೆ ನಿದ್ದೆ ಬರ್ತಾ ಇತ್ತು. ಸೊ ನಾನು ಚೋಚ ಹೋಗುವಾಗ ಉಂಟಲ್ಲ ಗಟ್ಟಿ ನಿದ್ರೆ. ಸೊ ಫೈನಲಿ ಗಾಯ್ಸ್ ನಾವು ಟೊಯೋಟಾ ರೀಚ್ ಆದ್ವಿ. ಇಲ್ಲಿ ಹೋಗಿ ನಮ್ಮ ಗಾಡಿ ತರುವ ಅಂತ. ಟ್ಯಾಕ್ಸಿ ನಮ್ಗೆಲ್ಲ ಬಿಟ್ಟು ಹೋಯ್ತು ಈಗ. ಸೊ ಈಗ ಗಾಡಿ, ನಮ್ದು ಹೊಸ ಗಾಡಿ ಉಂಟಲ್ಲ, ಅದನ್ನು ಈಗ ನಾವು ತಕೊಂಡು ಹೋಗುವ ಅಂತ. ಸೊ ಅವ್ರು ಹೇಳಿದ್ರು ಸ್ವಲ್ಪ ಡೆಲಿವರಿಗೆ ವೆಯ್ಟ್ ಮಾಡ್ಬೇಕಂತ. ಇನ್ನೊಂದು ಗಾಡಿ ಇದೆ ಅಂತೆ ಕಸ್ಟಮರ್. ಹೌದು. ಸೊ ಅದು ವೇಟಿಂಗ್, ಈಗ ಸ್ವಲ್ಪ ಟೈಮ್ ಆಗಿ ಅವರು ಡೆಲಿವರ್ ಕೂಪನ್ ಕೊಟ್ಟಿದ್ದಾರೆ. ಹೊಡಿದ್ರೆ ಇನ್ನೊಂದು ಗಾಡಿ ಸಿಗ್ತದೆ ಅಂತೆ ನೋಡಿ. ರ್ಯಾಪ್ ಎಲ್ಲ ಮಾಡಿ ಇದು ಫುಲ್ ಕವರ್ ಮಾಡಿ ಇಟ್ಟಿದ್ದಾರೆ. ಇನ್ನು ನಾವು ಇದು ತೆಗೆದು ನಮ್ಮ ಗಾಡಿಯನ್ನು ತೆಕೊಂಡು ಹೋಗುವ ಅಂತ ನಾನು ಕಾಯ್ತಾ ಇದ್ದೆ. ಹಾಟಲ್ಲಿ ಎಲ್ಲ ಫುಲ್ ಖುಷಿ ಆಗ್ತಿದೆ. ಅದೇ ಒಂದು ನಾವೀಗ ಅನ್ಡ್ರಾಪ್ ಮಾಡ್ತೇವೆ ನಾವು, ಅವ್ರು ಹ್ಯಾಂಡ್ ಓವರ್ ಮಾಡ್ತಾರೆ ಅಂತ ಹೇಳಿದ್ರು. ವೆಯ್ಟ್ ಮಾಡ್ತಾ ಇದ್ದೇವೆ. ಖುಷಿ ಆಗ್ತದೆ. ಎಲ್ಲ ಫ್ಯಾಮಿಲಿ ಅವರು ಬಂದಿದ್ದಾರೆ. ನೋಡ್ತಾ ಇದ್ದೀರಲ್ಲ, ನಮ್ಮ ಫ್ಯಾಮಿಲಿಗೆ ಹೊಸ ಮೆಂಬರ್, ಹೊಸ ಗಾಡಿ. ಹಂಗೆ ಗಾಡಿ ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಹಾ, ಜಸ್ಟ್ ಆಫ್ ಮಾಡಿದ್ರೆ ಆಯ್ತು ಅಷ್ಟೇ. ಅಲ್ಲ ಆಫ್ ಅಲ್ಲ, ಈಗ ಸ್ಕೂಟರ್ ಆಗಿ ಅಲ್ಲ, ಸ್ಕೂಟರ್ ಆಗಿ ಸೇಮ್ ಈಗ ಹೈಟ್ ಬೋರ್ಡ್ ನೆಟ್ ಇರಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ವಿಸಿಬಿಲಿಟಿ ಹೈಟ್ ಬೋರ್ಡ್ ಆತ ಡೌನ್ ಓಕೆ ಓಕೆ ಅದು ಸರ್. ಮುಖ ಬ್ರೈಟ್ನೆಸ್ ಎಲ್ಲ ಹಾಕೊಂಡು ನೆಟ್ ಇರ ಬ್ರೈಟ್ನೆಸ್ ಏತು ಬೋರ್ಡ್ ಒಂದು 6 ಜಾಸ್ತಿ ಬೋರ್ಡ್ ಜಾಸ್ತಿ ಇಯರ್ ಹಾಕೊಂಡು ಟಾಪ್ ಇರ ಸ್ಟ್ರೈಟ್ ನೆಟ್ ಪೋಂದಿಲ್ಲ ಸೇಮ್ ಸ್ಪೀಡ್ ಇರ್ಪರೆನಾ ಒಂಜಿ ಸ್ಪೀಡ್ ಸೆಟ್ ಮಾಡ್ತದೆ. ಜಸ್ಟ್ ಇರಕ್ಕೆ ಸೆಟ್ ಮಾಡ್ತಾನೆ ಅವಿ ಸ್ಪೀಡ್ ಪೋಂದಿ ಇಪ್ಕೊಂಡು ಇರಕ್ಕೆ ಜಾಸ್ತಿ ಕೊಂಡು ನೆಟ್ ಇರಕ್ಕೆ ಸ್ಪೀಡ್ ಜಾಸ್ತಿ ಮಾಡ್ತಾರೆ. ನೀರಿಗೆ ಆಡಿಯೋ ಸಿಸ್ಟಮ್ ಸರ್ ಇರಕ್ಕೆ.
ಫಿಶಿಂಗ್ ಕಟ್ಟೆ ಸರ್. ಫೈನಲಿ ಗೈಸ್ ನಮ್ಮದು ಟೊಯೋಟಾ ಟೈಸರ್ ಗಾಡಿಗೆ ಅವರು ಡೆಲಿವರಿ ಮಾಡಿದರು. ನಾವೀಗ ಹೊರಗೆ ತಂದಿದ್ದೇವೆ. ಈಗ ಮನೆಗೆ ತಗೊಂಡು ಹೋಗುವುದು ಇದನ್ನು. ಸೊ ಮೊದಲನಾಗಿ ಖುಷಿ ಆಗ್ತಿದೆ ತುಂಬ. ಒಂದು ಹೊಸ ಮೆಂಬರ್ ಬಂದಿದೆ. ತುಂಬ ವರ್ಷದಿಂದ ನಾವು ಕಾಯ್ತಿದ್ವಿ ಒಂದು ಗಾಡಿ ಮನೆಗೆ ಬೇಕಂತ. ಸೊ ಮೇಯ್ನಾಗಿ ಅಪ್ಪನದ್ದು ಸಪೋರ್ಟ್ ಇತ್ತು ಫುಲ್ಲಾಗಿ. ಸೊ ಮೊದಲು ಅವರಿಗೆ ಥ್ಯಾಂಕ್ಸ್ ಹೇಳಬೇಕು. ತುಂಬ ಸಪೋರ್ಟ್ ಮಾಡಿದ್ದಾರೆ ಗಾಡಿ ತಗೊಳ್ಳಿಕ್ಕೆ. ಮತ್ತು ಅಲ್ಲಿಂದ ಈಗ ಡೈರೆಕ್ಟ್ ನಾವು ಒಂದು ಸ್ವಲ್ಪ ಪೂಜೆ ಮಾಡುವ ಗಾಡಿಗೆ, ಹೊಸ ಗಾಡಿ ಬಂದು ಬಿಡುವುದ ಮೊದಲು ಒಂದೊಂದು ಸಣ್ಣ ಪೂಜೆ ಮಾಡುವಂಥ ಒಂದು ಬ್ಲೆಸ್ಸಿಂಗ್ ಎಲ್ಲ ಮಾಡಿ ಗಾಡಿಗೆ. ಸೊ ಗೈಸ್ ಇಲ್ಲಿಗೆ ನಮ್ಮ ಈ ವ್ಲಾಗ್ ಎಂಡ್ ಮಾಡ್ತಾ ಇದ್ದೇನೆ. ಯಾಕೆಂದರೆ ಜಾಸ್ತಿ ಎಲ್ಲಿ ಹೋಗಲಿಲ್ಲ, ಡೈರೆಕ್ಟ್ ಶೋರೂಮಿಗೆ ಬಂದು ನಾವು ತಗೊಂಡು ಬಂದದ್ದು ಮತ್ತು ಬ್ಲೆಸ್ಸಿಂಗ್ ಮಾಡಿದ್ದು. ಸೊ ದೊಡ್ಡದು ಏನು ವ್ಲಾಗ್ ಆಗಲಿಲ್ಲ. ನೀವು ಹೀಗೆ ನಮ್ಮ ವ್ಲಾಗ್ ನೋಡ್ತಾ ಇರಿ. ಹೊಸ ಹೊಸ ವ್ಲಾಗ್ ಜೊತೆ ನಾವು ಬರ್ತೇವೆ. ನಿಮ್ಮದು ಸಪೋರ್ಟ್ ಸದಾ ನಮಗೆ ಬೇಕು. ಸೊ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಯಾವತ್ತೂ ನಿಮ್ಮ ಪ್ರೀತಿ ಇರುತ್ತಂತ ಭಾವಿಸ್ತೇನೆ. ಸೊ ನೆಕ್ಸ್ಟ್ ವ್ಲಾಗ್ ಬರುವವರೆಗೂ ಸಿ ಯು, ಬಾಯ್.